ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ಈಗ ನೋಡ್ರಿ ವೀಕ್ಷಕರೇ, ಮಾವಿನ ಹಣ್ಣು ಸೀಸನ್ ನಡೆದೈತಿ. ನಾವು ಏನು ಮಾಡೋಣ ಇವತ್ತು ಮ್ಯಾಂಗೋ ಲಸ್ಸಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಮ್ಯಾಂಗೋ ಲಸ್ಸಿ ಮಾಡಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋಣ ಬರ್ರಿ. ಈಗ ನಾನು ಹಪ್ಪುಸ್ ಮಾವಿನ ಹಣ್ಣು ತೊಗೊಂಡಿದ್ದೇನೆ, 3 ಹತ್ತಿರದ ಪಲ್ಪ್ ಎಲ್ಲ ತಗೊಂಡಿದ್ದೇನೆ. ಆಮೇಲೆ 1 ಕಪ್ ಮೊಸರ ತೊಗೊಂಡಿದ್ದೇನೆ, 1 ಕಪ್ ಸಕ್ಕರೆ ತೊಗೊಂಡಿದ್ದೇನೆ, ಆಮೇಲೆ 4 ಐಸ್ ಕ್ಯೂಬ್ ತೊಗೊಂಡಿದ್ದೇನೆ, ಮತ್ತು ಪಿಸ್ತಾ ತೊಗೊಂಡಿದ್ದೇನೆ. ಬರ್ರಿ ಈಗ ಮ್ಯಾಂಗೋ ಲಸ್ಸಿ ಹೆಂಗೆ ಮಾಡೋದಂತ ನೋಡೋಣ. ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೇನೆ. ಈಗ ಅದ್ರಾಗ ಏನು ಮಾಡೋಣ, ಮ್ಯಾಂಗೋ ಪಲ್ಪ್ ಎಲ್ಲ ಹಾಕೊಳ್ಳೋಣ. ಆಮೇಲೆ 1 ಕಪ್ ಮೊಸರ ಹಾಕೊಳ್ಳೋಣ. ಆಮೇಲೆ 1 ಕಪ್ ಸಕ್ಕರೆ ಹಾಕೊಳ್ಳೋಣ. ಇದನ್ನೀಗ ಮಿಕ್ಸರ್ ಮಾಡ್ಕೊಳ್ಳೋಣ ಬರ್ರಿ. ಈಗ ವೀಕ್ಷಕರೇ ನೋಡ್ರಿ, ಇಲ್ಲೇ ಮಿಕ್ಸರ್ ಮಾಡ್ಕೊಂಡಿದ್ದೇನೆ. ಈ ಥರ ಲಸ್ಸಿ ಆಗೈತಿ. ಇದು ಸ್ವಲ್ಪ ಗಟ್ಟಿನ ಇರ್ತೈತಿ ಲಸ್ಸಿ, ತೆಳ್ಳಗಿರೋದಿಲ್ಲ. ಈಗ ಏನು ಮಾಡೋಣ, ಇದನ್ನ ಒಂದು ಗ್ಲಾಸ್ನಾಗ ಸರ್ವ್ ಮಾಡೋಣ ಬರ್ರಿ. ಈಗ ಒಂದು ಗ್ಲಾಸ್ ತೊಗೊಂಡಿದ್ದೇನೆ. ಈಗ ಇದ್ರಾಗ ಐಸ್ ಕ್ಯೂಬ್ ಹಾಕೊಳ್ಳೋಣ. ಈಗ ಇದ್ರಾಗ ಗ್ಲಾಸ್ನಾಗ ಮ್ಯಾಂಗೋ ಲಸ್ಸಿ ಹಾಕೊಳ್ಳೋಣ. ನೋಡ್ರಿ ಎಷ್ಟು ಮಸ್ತ್ ಅನ್ಸತೈತಿ. ಈಗ ಲಸ್ಸಿ ಮ್ಯಾಗ ಗಾರ್ನಿಶಿಗೆ ಪಿಸ್ತಾ ಹಾಕೊಳ್ಳೋಣ. ಭಾರಿ ಅನ್ನಿಸ್ತದ ನೋಡ್ರಿ. ವೀಕ್ಷಕರೇ, ಮ್ಯಾಂಗೋ ಲಸ್ಸಿ ಮಸ್ತಾಗಿ ರೆಡಿ ಆಗೈತಿ. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.